ಜಮ್ಮು ಕಾಶ್ಮೀರಿನ ಪಹಲ್ಗಾಮಲ್ಲಿ ನಡೆದ ಆತಂಕ ಘಟನೆ ಹಿನ್ನೆಲೆಯಲ್ಲಿ ವಿವಿಧ ಸಂಘಟನೆಗಳು ವಿವಿಧ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಕೆಲವರು ಕ್ಯಾಂಡಲ್ ಮಾರ್ಚ್ ಕೆಲವರು ಪ್ರತಿಭಟನೆ ರ್ಯಾಲಿಗಳು. ಅದೇ ರೀತಿ ಇವತ್ತು ಬೆಳಗಿನ ಜಾವ ಈ ಬಜರಂಗ ದಳ ಕಾರ್ಯಕರ್ತರು ಪಾಕಿಸ್ತಾನ ಫ್ಲಾಗನ್ನು ರಸ್ತೆಯ ಮೇಲೆ ಹಾಕಿಸಿ ಆರಂಭಿಕವಾಗಿ ಅವರು ಯಾವುದೇ ರೀತಿಯ ಅನುಮತಿಯನ್ನು ಪಡೆದಿರಲಿಲ್ಲ ಮತ್ತು ಮಾಹಿತಿಯ ಒಂದು ದ್ವಂದ್ವದ ವಾತಾವರಣ ಸೃಷ್ಟಿಯಾಗಿತ್ತು. ಅದರ ಯಾರು ಒಂದು ಶಿವರನ್ನು ಕೂಡ ಮಾಹಿತಿ ಆಮೇಲೆ ನಮ್ಮ ಪೊಲೀಸರು ತಕ್ಷಣ ಕಾರ್ಯಪ್ರವೃತ್ತರಾಗಿ ಯಾರು ಮಾಡಿದರೆ ಅವರನ್ನು ಪತ್ತೆ ಹಚ್ಚುವ ವಿಶೇಷವಾಗಿ ಮತ್ತು 6 ಜನರನ್ನು ಈಗ ಡಿಟೈನ್ ಮಾಡಿ ಕ್ವಶನನ್ನು ಮಾಡ್ತಾಯಿದ್ದೀವಿ. ಮತ್ತು ಇದು ಬೇಸಿಕಲ್ಲಿ ನಾವು ಮಾಹಿತಿ ಕಲೆ ಹಾಕಿದ್ದೀವಿ. ಇದು ಏನು ಒಂದು ಟೆರರ್ ಅಟ್ಯಾಕ್ ಆಗಿದೆ ಪಹಲ್ಗಾಮಲ್ಲಿ, ಅದರ ವಿರುದ್ಧವಾಗಿ ಇವರು ಪ್ರತಿಭಟನೆಯನ್ನು ಮಾಡಿದ್ದು ಇದು ತಿಳಿದುಕೊಂಡು ಒಂದು ವೇಳೆ ಯಾರಾದರೂ ಪ್ರತಿಭಟನೆ ಮಾಡೋದಿದ್ದರೆ ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನು ನೀಡಿ ಮತ್ತು ಅನುಮತಿಯನ್ನು ಪಡೆದು ಪ್ರತಿಭಟನೆ ಮಾಡಬೇಕು ಅಂತ ನಾನು ಸೂಚನೆಯನ್ನು ಅಲ್ಲ, ಇವರೇನಾದರೂ ಅನುಮತಿ ಪಡೆದಿರೋದು ಅಥವಾ ಈ ರೀತಿ ಮಾಡ್ತೀವಿ ಅನ್ನೋಂಥದ್ದು ಇವರು ವಿರೋಧ? ಅದನ್ನೇ ನಾನು ಹೇಳಿದೆ, ಪ್ರತಿಭಟನೆ ಇವರು ಮಾಡೋದ್ರ ಬಗ್ಗೆ ಮಾಹಿತಿ ತಿಳಿಸಿರಲಿಲ್ಲ. ಹಾಗಾಗಿ ಒಂದು ಆರಂಭಿಕವಾಗಿ ಒಂದು ದ್ವಂದ್ವದ ಪರಿಸ್ಥಿತಿ ಉಂಟಾಗಿತ್ತು. ಯಾರು ಈಗ ಅದೊಂದು ಕ್ಲಾರಿಟಿ ಆಗಿದೆ. ಬೇಸಿಕಲಿ ಇದೇನು ಒಂದು ಪಾಕಿಸ್ತಾನ ವಿರುದ್ಧವಾಗಿ ಒಂದು ಪ್ರತಿಭಟನೆ ಮಾಡಲಿಕ್ಕೆ ಇವರು ಈ ರೀತಿಯ ಒಂದು ಈ ರೂಪದ ಒಂದು ಪ್ರತಿಭಟನೆ ಟೋಟಲಿ ಕೃತ್ಯನೇ ಕಾನೂನು ಬಾಹಿರ ಸರ್. ಅನುಮತಿ ತಗೊಂಡಿಲ್ಲ ಅನ್ನೋದಷ್ಟೇ ತಪ್ಪ ಅಥವಾ ಈ ಕೃತ್ಯನೇ ಕಾನೂನು ಬಾಹಿರ? ಅದನ್ನೇ ಪರಿಶೀಲನೆ ಮಾಡ್ತಾ ಇದ್ದೀವಿ. ಇವರು ಪ್ರತಿಭಟನೆಯನ್ನು ಇವರೇನು ಅನುಮತಿ ತಗೊಂಡಿಲ್ಲ, ಸೊ ಅದು ಅದ್ರ ಬಗ್ಗೆ ಈಗ ಸ್ಥಳೀಯ ಪೊಲೀಸರು ಪರಿಶೀಲನೆ. ಈ ಥರ ಸೆನ್ಸಿಟಿವ್ ಮ್ಯಾಟ್ರು ಒಂದು ಸ್ವಲ್ಪ ಇದು ಇನ್ಫಾರ್ಮೇಶನ್ ಮಾಡಬೇಕಿತ್ತು. ಸಾತ್ ಗುಮ್ಮದಲ್ಲಿ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿಯಾಗಿ ಕೆದಡಕ್ಕೆ ನಮ್ಮ ಉದ್ದೇಶಪೂರ್ವಕವಾಗಿ ಪಾಕಿಸ್ತಾನದಲ್ಲಿ ಇಲ್ಲಿ ಹಚ್ಚಿಸ್ತಾ ಇದ್ದಾರೆ ಅಂತ ಅಲ್ಲಿ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅದ್ರ ಸಲುವಾಗಿ ಹೇಳ್ತಾ ಇರೋದು, ಯಾರು ಕೂಡ ಕಾನೂನನ್ನು ಕೈ ಎತ್ಕೋಬಾರ್ದು. ಒಂದು ವೇಳೆ ಕಾನೂನು ಕೈ ಎತ್ಕೊಂಡ್ರೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಮತ್ತು ಯಾವುದೇ ರೀತಿಯ ತಮ್ಮದು ಏನು ನೋವಿದೆ, ಏನು ಘಟನೆ ಆಗಿದೆ ಪಹಲ್ಗಾಮಲ್ಲಿ, ಎಲ್ಲರೂ ಅದನ್ನು ತುಂಬ ಗಂಭೀರವಾಗಿ ಎಲ್ಲರಿಗೂ ಒಂದು ಹರ್ಟ್ ಆಗಿರುವಂಥ ಘಟನೆ ಇದೆ. ಅದಕ್ಕೆ ವಿರುದ್ಧವಾಗಿ ಎಲ್ಲರೂ ಒಂದು ಪ್ರತಿಭಟನೆ ಮಾಡ್ತಾರೆ. ಕಾನೂನಿನ ಚೌಕಟ್ಟಿನಲ್ಲಿ ಮತ್ತು ಅನುಮತಿಯನ್ನು ತೆಗೆದುಕೊಂಡು ಪ್ರತಿಭಟನೆ ಮಾಡಬೇಕು. ಈಗ 6 ಜನರನ್ನು ವಶಕ್ಕೆ ಪಡಿಸ್ಕೊಂಡು ವಿಚಾರಣೆ ಮಾಡ್ತಾರೆ. ದೂರ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತಾರೆ.